ನಂದು ಹುಣಸನಕೋಡಿಹಳ್ಳಿ ವಿಲೇಜು, ಹುಣಸನಹಳ್ಳಿ ಪೋಸ್ಟು, ಕನಕಪುರ ತಾಲೂಕು, ಬೆಂಗಳೂರು ಸೌತ್ ಡಿಸ್ಟಿಕ್ಕು. ಕಾಂಟ್ಯಾಕ್ಟ್ ಬಂದು 8197115650. ಎಜುಕೇಷನ್ನು BE MTech ಕಂಪ್ಯೂಟರ್ ಸೈನ್ಸು. ಇಲ್ಲಿ BMS ಬಸವನಗುಡಿ ಇದೆಯಲ್ಲ, ಅಲ್ಲಿ MTech ಮಾಡಿಕೊಂಡೆ. ಸ್ವಲ್ಪ ದಿನಗಳ ಕಾಲ IT ವರ್ಕ್ ಮಾಡಿದೆ. ಇನ್ಫೋಸಿಸ್ಸು ಟೆಕ್ನಾಲಜೀಸಲ್ಲಿ ಕೆಲಸ. ಸೊ ನನಗೆ ಈ ನಾಟಿ ಹಸುಗಳು, ವ್ಯವಸಾಯ, ಕಾಡು ಮರಗಳು, ಪ್ರಕೃತಿ ಸೇವೆ ಆಸೆ ಇತ್ತು ಮೊದಲಿಂದನೂ ಕೂಡ. ಸೊ ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದೀನಿ. ನನಗೆ ಇದು ಅಲ್ಲಿಗಿಂತ ಹೆಚ್ಚಿನದಾಗಿ ಇಲ್ಲಿ ಹೆಚ್ಚಿನ ಸಂತೋಷ, ನೆಮ್ಮದಿ ಇದೆ. ಬಟ್ ಫೈನಾನ್ಸು ನೋಡಿದಾಗ ಕ್ರೈಸಿಸ್ ಆಗುತ್ತೆ, ಒಪ್ಕೋತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ನಾವು ರೆಡಿ ಮಾಡಿಕೊಂಡು ಈ ಯೋಚನೆಗೆ ಬರಬೇಕು. IT ವರ್ಕ್ಗಿಂತ ಇದು ತುಂಬ ನನಗೆ ಮಾನಸಿಕ ನೆಮ್ಮದಿ ಕೊಟ್ಟಿದೆ. ಅಣ್ಣ, ಇವು ಬಂದು ಮನೆ ಹತ್ರ ಇರೋ ಹಸುಗಳು, ಅದು ಫಾರ್ಮ್ ಹತ್ರ ಇದ್ದಾವೆ. ಅಲ್ಲಿ ಒಂದು 10 ರಾಸು ಮೇಲಿದ್ದಾವೆ. ಇವು ಒಂದು 5-6 ರಾಸು ಇಲ್ಲಿ ಕಟ್ಕೊಂಡಿದ್ದೀರಾ? ಹೌದು. ಇವನ್ನ ಒಂದೊಂದಾಗೆ ಪರಿಚಯ ಮಾಡಿಕೊಡಿ ಅಣ್ಣ. ಇವು ಯಾವ ಹಸುಗಳು, ತಂದಿದ್ದೆಲ್ಲಿಂದ? ಇವಳು ಯಶೋಧ, ಕರುನಲ್ಲಿ ತಗೊಂಡೆ. ಕರುನಲ್ಲಿ ಕಾಡ್ಸಿನಹಳ್ಳಿಲಿ ಹಳೆ ಓರಿ ಇತ್ತಲ್ವಾ, ಯಗ್ನೂರು ಓರಿ ಮಗ, ಅದ್ರ ಮಗಳಿದು. ಅಲ್ಲೇ ಇತ್ತು. ಅಲ್ಲಿಂದ ಬೇರೆ ಬೇರೆ ಕೈ ಕಡೆ ಹೋಗಿತ್ತು. ಸೊ ಅದನ್ನು ಹಿಂಬಾಲಿಸಿ ತೊಗೊಂಡ್ವಿ. ಸೊ ಇದೊಂದು ಯಶೋಧ. ಇದು ಬಂದು ಯಗ್ನೂರು ಓರಿ ಮಗಳು ರೋಹಿಣಿ, ಆಯಿತಾ. ಇವಳು ಸುಭದ್ರ. ರೋಹಿಣಿ ಮೊದಲನೇ ಮಗಳು. ಅವಳು ಆರುಷಿ. ಸುಭದ್ರ ಮೊದಲನೇ ಮಗಳು. ಇವಳು ಮಗಳವಳು ರಾಧೆ. ಸುಭದ್ರ ಎರಡನೇ ಮಗಳು. ಇದ್ರದ್ದು ಮೂರನೇ ಮಗಳನ್ನ ಇವ್ರು ಇಟ್ಕೊಂಡೋದ್ರು, ಮಾದೇಶ್ವರನ ಬೆಟ್ಟದ ಅರ್ಚಕರು ಸಾಕೋಕ್ಕೆ ಅಂತ, ಆಯಿತಾ. ಸೊ ಇದ್ರ ದೊಡ್ಡ ಮಗಳನ್ನ ಇಲ್ಲಿ ನಮ್ಮ ಹಳ್ಳಿನಲ್ಲಿ ಚೂಡೇಶ್ ಅಂತ ಹೇಳ್ಬಿಟ್ಟು, ಇದ್ರದ್ದು ಹ್ಯಾಂಡಿಕ್ಯಾಪ್ಟ್ ಸ್ಪೈನಲ್ ಕಾರ್ಡ್ ಒಂದು ಕರು ಇತ್ತು. ಅದು ಕುಡಿಲಿಕ್ಕೆ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಅವರು. ವಾಲಂಟಿಯರಾಗಿ ಬಂದು 15-20 ದಿವಸ ಹಾಲು ಕುಡಿಸಿ ಇಬ್ಬರು ಇಟ್ಕೋಬೇಕಾಗಿತ್ತು ಕರುನ. ಕರು ನಿಂತ್ಕೊಳ್ಳೋಂಥ ಸ್ಥಿತಿನಲ್ಲಿ ಇರಲಿಲ್ಲ, ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಇದ್ದಿದ್ದು ಕರು. ರೀಸೆಂಟಾಗಿ ಅದು 2 ವರ್ಷ ಸಾಕಿ ಎಕ್ಸ್ಪೈರ್ ಆಗ್ಬಿಡ್ತು. ಅದ್ರದ್ದು ಒಂದು ಕರು ಕೇಳಿದ್ರು ಪ್ರೀತಿಲಿ. ಇದ್ರ ದೊಡ್ಡ ಮಗಳನ್ನ ಅವ್ರಿಗೆ ಕೊಟ್ಟಿದ್ದೀನಿ. ಯೋಗ ಅಂತ ಹೆಸರಿಟ್ಟಿದೆ. ಸೊ ಅವ್ರ ಮನೇಲಿ ಬೆಳೀತಿದೆ ಅದು. ಸೊ ಇದಿಷ್ಟು ಇಲ್ಲಿರ್ತಕ್ಕಂಥ ರಾಸುಗಳು. ಇದು ಕಾಡ್ಸಿನಹಳ್ಳಿ ಬೆಲ್ಟ್ದು. ಹೌದು. ಈ ವಸ್ತು ಬಂದು ಯಶೋಧ ಕಾಡ್ಸಿನಹಳ್ಳಿಯಿಂದ ತಗೊಬಂದ್ರಿ. ಕಾಡ್ಸಿ ಯಗ್ನೂರೋರಿ ಯಗ್ನೂರೋರಿ ಮಗನ ಮಗಳು. ಯಗ್ನೂರೋರಿ ಮೊಮ್ಮಗಳು ಇವಳು. CR7 ಇದೆಯಲ್ಲ, CR7 ಇದು ಮೆಣಸನಹಳ್ಳಿಗೆ ಹೋಗಿದ್ದು ಓರಿ ಸಿದ್ದರಾಜ್ ಅವ್ರದ್ದು. ಮೇಡ್ಮುತ್ತಿನಕೋಟೆ ಮಲ್ಲೇಶಪ್ಪ ಅವ್ರದ್ದು. ಮಹಾರಾಷ್ಟ್ರಾಗ ಒಂದು ಹೋಯ್ತು, ಬೆಟ್ಮುಗ್ಲಳಮಿಂದ. ಅದು ಇದ್ರ ಜೊತೆ ಒಂದು ಕಟ್ಸುವವರು ಹೇಳಿದ್ರು, ದೀಪ್ ಅವರು ಮಳವಳ್ಳಿಗೆ ಹೋಯ್ತು ಅಂತ. ಅದು ಒಂದು ಇತ್ತು ಇದ್ರ ಜೊತೆ. ಸೊ ಇವು ರಾಸುಗಳು ತುಂಬ ಆ ಊರಿಗೆ ತುಂಬ ಶ್ರೇಷ್ಠವಾಗಿ ಕರುಗಳು ಹುಟ್ಟಿದ್ವು. ಕಡಿಮೆ ಅವಧಿನಲ್ಲಿ ತುಂಬ ಅತ್ಯುತ್ತಮ ಕರುಗಳು ಹುಟ್ಟಿದ್ವು ಆ ಊರಿಗೆ. ಅಣ್ಣ, ಇವಾಗ ಏನಾಗಿದೆ ಅಂದರೆ, ಕೆಲವರು ಬ್ಲಡ್ ಲೈನ್ ವಿಚಾರವಾಗಿ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಬ್ಲಡ್ ಲೈನು ನೋಡೇ ತರಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ಜಾತಿ ಕುಲ ಚೆನ್ನಾಗಿದ್ದು ಕರು ಚೆನ್ನಾಗಿದ್ದರೆ ಬ್ಲಡ್ ಲೈನ್ ಏನು ಜಾಸ್ತಿ ನೋಡೋದು ಬೇಡ, ತಾತ ಅದು ಮುತ್ತಾತ ಅಜ್ಜ ಎಲ್ಲ ಬೇಡ, ಒಳ್ಳೆ ಕರು ಆಗಿರೋ ತೊಗೊಂಬರೋಣ ಅಂತ ಹೇಳ್ತಾರೆ. ನೀವು ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು ಕೊಡ್ತೀರಾ ಸರ್, ಬ್ಲಡ್ ಲೈನ್ ಬಗ್ಗೆ? ಕೆಲವೊಬ್ಬರು ವಿಚಾರದಲ್ಲಿ ಬ್ಲಡ್ ಲೈನ್ ನೋಡಿ ತಗೋರೋರಿಗೆ ತಪ್ಪು ಅಂತ ನಾನು ಹೇಳಲ್ಲ. ಬ್ಲಡ್ ಲೈನ್ ನೋಡದೆ ಜಾತಿ ಚೆನ್ನಾಗಿದ್ರು ತಗೋತೀನಿ ಅಂದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರದ್ದೇ ಏನಂದ್ರೆ ಮುಖ್ಯ ಕೊನೆಯದಾಗಿ ಹಸುಗಳನ್ನ ಸಾಕಬೇಕು ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ನಾವು ಜೈಕಾರ ಹೇಳ್ತೀವಿ. ಇವಾಗ ಮೊದಲನೇ ಇದೇನಕ್ಕೆ ಏನಂತ ಕೇಳಿದ್ರಿ, ಬ್ಲಡ್ ಲೈನ್ ಚೆಕ್ ಮಾಡಬೇಕಾ ಅಂತ ಕೇಳಿದ್ರಿ. ಏನು ಪ್ರಾಬ್ಲಮ್ ಏನಿಲ್ವಲ್ಲ ಅದರಲ್ಲಿ. ಬ್ಲಡ್ ಲೈನ್ ಚೆಕ್ ಮಾಡ್ಕೊಂಬಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಸೊ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಅದ್ರದ್ದು ಮೂಲ ತಿಳ್ಕೊಂಡಂಗಾಗುತ್ತೆ ನಾವು, ಅಲ್ವಾ. ಈಗ ಬ್ಲಡ್ ಲೈನ್ ಸೆಲೆಕ್ಷನಲ್ಲಿ ಅದ್ರ ತಂದೆ ತಾತ ಎಲ್ಲಿಂದ ಬಂತು, ಯಾರು ಸಾಕಿದ್ರು, ಅವೆಲ್ಲ ಮೂಲ ತಿಳ್ಕೊಂಡಂಗಾಗುತ್ತೆ. ಇನ್ನು ಕೆಲವ್ರಿಗೆ ಗೊತ್ತೇ ಇರಲ್ಲ, ಬಟ್ ಜಾತಿ ಚೆನ್ನಾಗಿರುತ್ತೆ, ಸಾಕ್ತಿದ್ದಾರೆ, ತೊಂದರೆ ಇಲ್ಲ, ಸಾಕಿ. ನಮಗೆ ಕೆಲವೊಂದು ಆಸಕ್ತಿ, ಏನೋ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಸಾಕ್ತಿದ್ದೀವಿ, ತಿಳ್ಕೊಂಡಿದ್ದೀವಿ. ಸೊ ಕೆಲವರಿಗೆ ತಿಳ್ಕೊಳ್ದೇನೆ ಇನ್ನೂ ಚೆನ್ನಾಗಿ ಉತ್ತಮವಾಗಿ ರಾಸುಗಳನ್ನ ಆಯ್ಕೆ ಮಾಡ್ಕೋತಾರೆ, ಸಂತೋಷ. ಈಗ ಅದು ಅವರು ಒಟ್ಟೆ ಧ್ಯೇಯ ಏನು ಅಂದರೆ, ನಾಟಿ ಹಸುಗಳನ್ನ ಪ್ರೀತಿ ಪಟ್ಟು ಸಾಕ್ತಾರೆ, ಮತ್ತು ಉಳಿಸೋದು ಒಂದೇ ಧ್ಯೇಯ ಆಗಿರೋದ್ರಿಂದ ಸೊ ಎರಡೂ ತಪ್ಪಲ್ಲ. ಅಂದರೆ ಜಾಸ್ತಿ ಬ್ಲಡ್ ಲೈನ್ನ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅದೇ ಇವಾಗ ಹೇಳಿದ್ವಲ್ಲ, ಬ್ಲಡ್ ಲೈನೇ ನೋಡ್ಕೊಂಡು ಬರ್ತಾರೆ. ಅದು ತಾತ ತಂದೆ ಫೇಮಸ್ ಆಗಿದ್ರೆ, ಅದು ಜಾತಿ ಕುಲದಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಅದು ಬ್ಲಡ್ ಲೈನ್ ನೋಡಿಬಿಟ್ಟು ಇದ್ರ ಮಗ ಅಂತೆ ಅದ್ರ ಮಗ ಅಂತೆ ಅಂತ ತರ್ತಾರೆ. ಬೇರೆ ಜಾತಿಗಿರೋ ಕರುಗಳನ್ನ ಅದೇ ತಾಟಿಲಿರೋ ಕರುಗಳನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇವಾಗ ನೀವು ಹೇಳಿದ ಪ್ರಕಾರ ಯಗ್ನೂರು ಓರಿ, ಬಸ್ತಿ ಓರಿ, ಈ ಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ಓರಿಗಳು, ಅದು ತಂದೆಗಳು ಯಾವುವು ಅಂತ ಯಾರಿಗೂ ಗೊತ್ತಿಲ್ಲ, ನೋಡ್ಕೊಂಡು ಬಂದಿಲ್ಲ. ಅವು ಸುಮಾರಾಗಿದ್ರು ಅವ್ರ ತಂದೆ, ನಾನು ಕೇಳಿದ ಪ್ರಕಾರ ಬಸ್ತಿ ಓರಿಯ ತಂದೆ ಸುಮಾರಾಗಿತ್ತು. ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರೆ ಬಸ್ತಿ ಓರಿ ಹುಡ್ತಿರಲಿಲ್ಲ, ಬಸ್ತಿ ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಿರಲಿಲ್ಲ. ಇವಾಗ ಯಗ್ನೂರು ಓರಿ ತಂದೆ ಯಾರು ಅಂತ ಗೊತ್ತಿರಲಿಲ್ಲ ನಮಗೆ. ಅದು ನೆಗ್ಲೆಕ್ಟ್ ಮಾಡಿದ್ರೆ ಯಾರು ಗಿಡ ಹೊಡೆದು ಇಲ್ಲ ಏನಾದ್ರು ಬೇರೆ ಕಡೆ ಹೋಗಿದ್ರೆ ಯಗ್ನೂರು ಓರಿನೂ ಹುಡ್ತಿರಲಿಲ್ಲ, ಯಗ್ನೂರು ವಂಶೋಳಿನೂ ಉಳಿತಿರಲಿಲ್ಲ. ಅದೇ ಥರ ಇವಾಗಲೂ ಮುಂದೆನೂ ಬರುವಂಥ ಕರುಗಳು
ಈ ಬ್ಲಡ್ ಲೈನ್ ಯಾವುದು ಅಂತ ಗೊತ್ತಿಲ್ಲ, ಅದು ಯಾವುದೇ ಬ್ಲಡ್ ಲೈನ್ ಆಗಿದ್ರು ಅದನ್ನು ತಗೊಬಂದು ಇಟ್ಕೊಂಡು ಅದನ್ನೊಂದು ಓರಿ ಮಾಡಿದ್ರೆ ಮುಂದೊಂದು ದಿನ ಅದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೆಲ್ಲ ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಈಗ ಏನು ಅಂತಂದ್ರೆ ಪ್ರತ್ಯೇಕವಾಗಿ ಹಳ್ಳಿಕಾರ್ ಕ್ಯಾರೆಕ್ಟರ್ ಹೆಚ್ಚಾಗಿರ್ತಕ್ಕಂಥ ಕರುಗಳನ್ನ ಹುಡುಕಿ ಕಟ್ಕೊಂಡ್ರೆ ಸಂತೋಷ ಅಂತ ಹೇಳ್ಬೋದು. ಜಾತಿ ಕುಲವಾಗಿರುವಂತ ಕರುಗಳು ಹಳ್ಳಿಕಾರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಜಾಸ್ತಿ ಇರುತ್ತೆ ಆ ತರ ಕರುಗಳನ್ನ ಹಿಡಿದು ಕಟ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಅಲ್ವಾ. ಅತಿ ಹೆಚ್ಚು ಕ್ಯಾರೆಕ್ಟರಿಸ್ಟಿಕ್ಸ್ ಇವಾಗ ಬರ್ತಾ ಹಳ್ಳಿಕರ್ ಕ್ಯಾರೆಕ್ಟರಿಸ್ಟಿಕ್ಸು ಆಗಿರ್ತಕ್ಕಂಥ ರಾಸುಗಳು ತುಂಬಾ ಕಮ್ಮಿ ಆಗ್ತಿದೆ. ಯಾಕಂತಂದ್ರೆ 10%, 20% ಒಂದು ತಲೆಯಿಂದ ಇನ್ನೊಂದು ತಲೆಮಾರಿಗೆ ಕಮ್ಮಿ ಆಗ್ತಾ ಬರ್ತಿದೆ. ಸೊ ಕೆಲವೊಂದು ಉಳಿಸ್ಕೊಂಡು ಬಂದಿರ್ತವೆ ರಾಸುಗಳು, ಆ ತರ ರಾಸುಗಳನ್ನ ಹಿಡ್ಕೊಂಡು ಸಾಕಿದ್ರೆ ತಪ್ಪೇನಿಲ್ಲ. ಅತಿ ದೊಡ್ಡದನ್ನ ಲೈಕ್ ಮಾಡ್ತಾರೆ. ಅತಿ ದೊಡ್ಡದಂದಲ್ಲಿ ಅತಿ ದೊಡ್ಡದಾದಂಥ ಕರುಗಳು ಹುಟ್ಟೋ ಚಾನ್ಸಸ್ಸು ತುಂಬ ಇದೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಾನು ನೋಡಿರೋ ಮಟ್ಟದಲ್ಲಿ ಅತಿ ದೊಡ್ಡದನ್ನ ಕಟ್ಕೊಂಡು ಕರು ಹಾಕಿರೋದ್ರ ಮನೆಯಿಂದ ತುಂಬ ಏನು ದೊಡ್ಡ ಮಟ್ಟದಲ್ಲಿ ಕರುಗಳು ಕೊಟ್ಟಿಲ್ಲ. ಕೊಟ್ಟಿದ್ರು ಒಂದ್ಸಲ 2 ಸಲ ಕೊಡ್ತವೆ. ಅದೇ ಥರ ಸಣ್ಣಸುಗಳನ್ನು ಕೊಡ್ತವೆ ಖಂಡಿತ. ಆದರೆ ಒಂದು ಫಾಲ್ಸ್ ಇನ್ಫಾರ್ಮೇಷನ್ನು ಜನಗಳಿಗೆ ಇವಾಗ ಅತಿ ದೊಡ್ಡ ಮೂಳೆ ಕಟ್ಟಬೇಕು, ದೊಡ್ಡದನ್ನ ಕಟ್ಟಬೇಕು ಅಂತ ಎಲ್ಲರೂ ಅದೇ ಮುಗಿ ಬೀಳ್ತಿದ್ದಾರೆ. ಸಣ್ಣದನ್ನ ಕಟ್ಟಲೇಬಾರ್ದು ಇಲ್ಲ ನೋಡಿ, ಸಣ್ಣ ರಾಸುಗಳು ಕೂಡ ದೊಡ್ಡದಾದ ಕರುಗಳು ಹಾಕಿರೋ ಉಲ್ಲೇಖನಗಳು ನಾನು ನೋಡಿದ್ದೀನಿ. ಸಣ್ಣ ರಾಸುಗಳು ದೊಡ್ಡ ರಾಸುಗಳು ಅಂತಲೇ ಅವನು ಕೂಡ ಜೀರ್ಣ ವ್ಯವಸ್ಥೆ, ಅವಕ್ಕೂ ಮೇವು, ಹಾಲು ಉತ್ಪನ್ನಗಳನ್ನ ಕೊಡ್ತವೆ. ಅರ್ಥ ಆಯ್ತಾ? ಸೊ ಅವಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಇವುಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಸೊ ದೊಡ್ಡ ಉದ್ದ ಬೀಸ ಅನ್ನೋರು ಕೆಲವು ಶೋಕಿ ಕಟ್ಕೊಳ್ಳೋರು ಆ ಥರ ಅದನ್ನ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ. ಆಮೇಲೆ ಈಗೇನಂತಂದರೆ ಯಾವುದೋ ಒಂದು ಕರು 1 ಲಕ್ಷ 2 ಲಕ್ಷಕ್ಕೆ ಸೇಲ್ ಆಯಿತು ಅಂತಂದರೆ ಅದು ದೊಡ್ಡ ರೂಪ ಉದ್ದ ರೂಪ ಅದಕ್ಕೆ ನನಗೂ ಸೇಲ್ ಆಯ್ತದೆ ಅನ್ನೋದಕ್ಕೋಸ್ಕರ ಕೆಲವು ರೈತರುಗಳು ಏನು ಮಾಡ್ತಿರ್ತಾರೆ, ಉದ್ದ ಬೀಸಾಗಿರೋ ಹಸುಗಳೇ ಬೇಕು, ಅದರಲ್ಲೇ ದೊಡ್ಡ ಕರುಗಳು ಹುಟ್ಟೋದು ಅಂತ. ಇವಾಗ ಕಾಡು ಹಸುಗಳಲ್ಲಿ ಹಳೆ ಚಿಕ್ಕ ರೂಪದ ಹಸುಗಳಲ್ಲಿ ಉದ್ದ ಬೀಸಾಗಿರೋ ಕರುಗಳು ಹುಟ್ಟಿದಾವೆ. ಆಯ್ತಾ? ತಪ್ಪೇನೂ ಇಲ್ಲ. ಚಿಕ್ಕ ರೂಪದ ಹಸುಗಳು ಕೂಡ ಕಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಅಂದರೆ ರೈತರುಗಳು ಸಣ್ಣದನ ಆದ್ರೂ ಆಗಲಿ ಜಾತಿಲಿರೋ ಹಸುಗಳನ್ನ ತಗೊಳ್ಳಿ, ಸಾಕಿ, ಅದರಲ್ಲಿ ಒಳ್ಳೆಯ ಓರಿ ಕೊಡಿಸಿ ಬ್ರೀಡಿಂಗ್ ಮಾಡಿ ಒಳ್ಳೆ ಕರುಗಳು ಹಾಕಿಸಿ ಅದನ್ನ ಮುಂದೆ ಡಬಲ್ ಮಾಡ್ಕೊಂಡು ಡಬ್ಲಿಂಗ್ ಮಾಡಬೇಕು. ಒಟ್ಟಿನಲ್ಲಿ ಉದ್ದೇಶ ಏನಂತಂದ್ರೆ ನಾಟಿ ಹಸುಗಳ ಸಂಖ್ಯೆ ಹೆಚ್ಚಳ ಮಾಡ್ಕೋಬೇಕು ಅಷ್ಟೇ. ಅದು ಮುಖ್ಯ ಫೋಕಸ್ ಆಗಬೇಕು. ಅದ್ಬಿಟ್ಟು ಉದ್ದಾಪನ ಬಿಸ್ನೆಸ್ ಪರ್ಪಸ್ ಆಗೋದ್ರೆ ನಾಟಿ ಹಸುಗಳು ನೆಲ ಕಚ್ಕೊಬಿಡ್ತವೆ. ಈಗ ನೋಡ್ಕೊಂಡಿರಿ, ಈ ಮಾಡ್ತಾ ಇರೋ ಬಿಸ್ನೆಸ್ ಇಂದ ನಾಟಿ ಹಸುಗಳು ಕೃಷಿ ರೈತರಿಗೆ ಸಿಗ್ತಾ ಇಲ್ಲ, ಇವು ಬರೀ ವ್ಯಾಪಾರಸ್ಥರಿಗೆ ಮಾತ್ರ ಸಿಗ್ತವೆ. ಒಬ್ಬ ವ್ಯಾಪಾರಸ್ಥರು 1 ಲಕ್ಷ ತಗೊಂಡ್ರೆ ಇನ್ನೊಬ್ಬ ವ್ಯಾಪಾರಸ್ಥರು 2 ಲಕ್ಷ ತಗೋತಾ ಇದ್ದಾನೆ. ಆದ್ರೆ ಇನ್ನೊಬ್ಬ ವ್ಯಾಪಾರಸ್ಥ 3 ಲಕ್ಷ ತಗೋತಾ ಇದ್ದಾನೆ, ಅವನಿಂದ 4 ಲಕ್ಷಕ್ಕೆ ಹೋಯ್ತೈತೆ. ಅದನ್ನ ಇವಾಗ ಒಬ್ಬ ವ್ಯಾಪಾರಸ್ಥ ತಗೊಂಡಾದ್ಮೇಲೆ ತಡಿ ನಾನು ಒಬ್ಬ ರೈತನ ಕೊಡಬೇಕು ಕಡಿಮೆ ದರದಲ್ಲಿ ಅನ್ನೋದು ಯೋಚನೆ ಅವ್ನ ತಲೆಯಲ್ಲಿ ಇರಲ್ವಲ್ಲ. ಯಾಕಂದ್ರೆ ಅವ್ನು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತಾನೆ, ನಾನು ಅದರಲ್ಲೇ ದುಡಿಬೇಕು, ಅದರಲ್ಲೇ ನಾನು ಮನೆ ಕಟ್ಕೋಬೇಕು ಅನ್ನೋ ಯೋಚನೆ ಅವ್ನು ಬಂದ್ಬಿಡೈತೆ. ಸೊ ಆ ಥರ ಇದ್ದಾಗ ವ್ಯಾಪಾರಸ್ಥರು ಕಡೆಯಿಂದನೂ ಕೂಡ ನಮ್ಮ ನಾಟಿ ಹಸುಗಳ ಸಂಖ್ಯೆ ಕ್ಷೀಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಆಮೇಲೆ ಕೆಲವು ಕಡೆ ಈಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನಾಗ್ತಿದೆ ಅಂತಂದರೆ ಈ ರಾಸುಗಳಿಗೆ ಪ್ರೈಸ್ ಸೆಲೆಕ್ಷನ್ ಇಡೋದು ಆ ಥರ ಮಾಡ್ತಿದ್ದಾರೆ. ಆದರೆ ಅವಕ್ಕೆ ಕರೆಕ್ಟ್ ರೀತಿಯಲ್ಲಿ ಓರಿ ಕೊಡಿಸ್ತಾ ಇಲ್ಲ. ಓರಿ ಕೊಡಿಸಿ ಕರುಗಳು ಹಾಕ್ಸಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಲ್ಲಿ ಉತ್ತಮ ರಾಸುಗಳು ಎತ್ಕೊಂಡು ಹೋಗ್ಬಿಟ್ಟು ಓರಿ ಕೊಡಿಸ್ತೆ ಅವನ ಜೀವನ ಪರ್ಯಂತ ಹಂಗೆ ಸಾಯಿಸ್ಬಿಡ್ತಿದ್ದಾರೆ. ಆಯ್ತಾ? ಅದ್ರಲ್ಲಿ ಕರುಗಳು ತಗೊಂಡಂಗೆ ಆಗೋದೇ ಇಲ್ವಲ್ಲ. ಅದ್ರಲ್ಲಿ ಈಲ್ಡ್ ಏನು ಬಂತು, ಪ್ರತಿಫಲ ಏನು ಇಲ್ವಲ್ಲ ಅದರಲ್ಲಿ. ಸೊ ಆ ಒಳ್ಳೆ ರಾಸುಗಳನ್ನ ನಾವೇ ಹಾಳು ಮಾಡ್ದಂಗೆ ಆಗ್ತಿದೆ, ನಾವೇ ಅದನ್ನ ಕ್ಷೀಣ ಮಾಡ್ದಂಗೆ ಆಗ್ತಿದೆ. ಸೊ ಪ್ರತಿಯೊಬ್ಬರು ಎತ್ಕೊಂಡೋಗಿ ಓರಿ ಕೊಡಿಸಿ ಕರು ಹಾಕ್ಸಿ ಆ ಸಂಖ್ಯೆನ ಜಾಸ್ತಿ ಮಾಡಿಕೊಂಡ್ರೆ ನಾಟಿ ಹಸುಗಳ ಸಂಖ್ಯೆ ವೃದ್ಧಿ ಆಯ್ತದೆ. ಇಲ್ಲ ಅಂತಂದರೆ ಕ್ಷೀಣ ಆಯ್ತದೆ. ಆವಾಗ ಮುಂದೊಂದು ದಿನ ನಾವು ಇವಾಗ ಡೈನೋಸಾರ್ ನೋಡ್ತಾರ ನಾಟಿ ಹಸುಗಳನ್ನು ಕೂಡ ಫೋಟೋದಲ್ಲಿ ಪೇಪರಲ್ಲಿ ಆರ್ಟಿಕಲ್ ಥ್ರೂ ಮುಂದಿನ ಪೀಳಿಗೆಯವರು ಓದ್ಕೋಬೇಕಾಯ್ತದೆ, ನೋಡ್ಕೋಬೇಕಾಯ್ತದೆ. ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಕ್ರಿಯೇಟ್ ಆಗಿ ಆಯ್ತದೆ. ಇದು ಈ ಥರ ಮುಂದುವರೆದ್ರೆ ಆ ಥರ 100% ಕ್ರಿಯೇಟ್ ಆಯ್ತದೆ. ಆಮೇಲೆ ಇನ್ನೊಂದು ಹಾಲು ಇಳುವರಿ ಬಗ್ಗೆ ಹಳ್ಳಿಕಾರ್ ಬ್ರೀಡಲ್ಲಿ ನಾನು ನೋಡಿರೋ ಪ್ರಕಾರ ಅತಿ ದೊಡ್ಡ ಮೂಳೆ ಇರೋಂಥ ದನ ಅಂದರೆ ಹೈಟು ಲೆಂತು ಜಾತಿ ಸ್ಪೀಡ್ ಅಂತ ಕೇಳ್ತಾರಲ್ಲ, ಇವಾಗ ಟ್ರೆಂಡ್ ಆಗಿದೆಯಲ್ಲ, ಆ ದನಗಳಲ್ಲಿ ಹಾಲು ಇಳುವರಿ ಇಲ್ಲ. ನಾನು ನೋಡ್ಕೊಂಡು ಬಂದಿರೋದ್ರಲ್ಲಿ ನೀವು ಹೇಳ್ಬೋದು ನಿಮ್ಮ ಮಾಹಿತಿನ. ಆ ದನಗಳಲ್ಲಿ ಹಾಲು ಇಳುವರಿ ತುಂಬ ಅತಿ ಕಮ್ಮಿ ಬರ್ತಾಯಿರ್ತವೆ. ಈ ಸಣ್ಣ ದನ ಬಿಟ್ರಲ್ಲ ಅದರಲ್ಲಿ ಹಾಲು ಇಳುವರಿ ತುಂಬ ಚೆನ್ನಾಗಿರ್ತವೆ. ತುಂಬ ದೊಡ್ಡ ಮೂಳೆ ಜಾತಿ ದನ ಅಂತ ಹೇಳ್ತಾರೆ, ಅದರಲ್ಲಿ ಹಾಲು ಇಳುವರಿ ಕಮ್ಮಿ. ಇವಾಗ ಹಾಲೇ ಇಲ್ಲ, ಕರುನ ಸಾಕೋಷ್ಟು ಕೆಪಾಸಿಟಿನೇ ಇಲ್ಲ ಹಸು ಅಂದಮೇಲೆ ಹಸುನ ತಗೊಂಡು ಕರು ಹಾಕಿಸಿ ಕರುನ ದಪ್ಪ ಮಾಡೋಕ್ಕಾಗುತ್ತಾ ಮುಂದೆ? ಹೇಳ್ತೀನಿ, ಅದೆಲ್ಲ ಚಾಲೆಂಜಸ್ ಇದೆ. ಆ್ಯಕ್ಚುಲಿ ನೋಡಿ, ಹಾಲಿನ ಇಳುವರಿ ಅನ್ನೋದು ಅದು ಅನುವಂಶೀಯ ಗುಣ. ನಾವು ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಸೊ ಜೆನೆಟಿಕಲಿ ಅದು ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದಿರ್ತದೆ. ಈಗ ತಾಯಿ ಇವಾಗ ಸಪೋಸ್ ಅನ್ಕೊಳ್ಳಿ, ಇವಳು ಯಶೋಧ, ಇದ್ರ ತಾಯಿನಲ್ಲಿ ಹಾಲಿತ್ತು, ಆಯ್ತಾ? ಇದ್ರ ತಂದೆ ಮದರ್ ಬುಲ್ಲಾಗಿ ಅಲ್ಲಿ ತಂದೆ ತಾಯಿಯಿಂದ ಒಂದು ಅದ್ರದ್ದು ಓರಿನಲ್ಲೂ ಕೂಡ ಓರಿ ತಾಯಿನಲ್ಲೂ ಕೂಡ ಹಾಲಾಗಿ ಅದ್ರದ್ದು ಜೆನೆಟಿಕ್ ಅನುವಂಶೀಯವಾಗಿ ಬಂದಿದ್ರೆ ಅದು ಕೂಡ ಇನ್ಹೆರಿಟ್ ಮಾಡ್ಕೊಂಡಿರುತ್ತೆ. ಸೊ ಆ ಥರ ಕ್ಯಾರೆಕ್ಟರ್ ಮೇಲೆ ಹಾಲನ್ನ ನಾವು ಹೇಳ್ಬೋದು. ಸೊ ಕೆಲವೊಂದು ಹಸುಗಳಲ್ಲಿ ತಂದೆ ತಾಯಿಗಳಲ್ಲಿ ಹಾಲಿರಲ್ಲ, ಅಂದ್ರೆ ತಾಯಿನಲ್ಲಿ ಹಾಲಿರಲ್ಲ, ಅದ್ರ ಅಜ್ಜಿನಲ್ಲಿ ಹಾಲಿರಲ್ಲ.
ಸೊ ಅದನ್ನೇ ಇನ್ಹೆರಿಟ್ ಮಾಡ್ಕೊ ಬಂದಿರ್ತವೆ. ಸೊ ಕರುವಿಗೆ ಒಟ್ಟಿನಲ್ಲಿ ಏನು ಹೇಳ್ಬೋದು ಅಂತಂದರೆ ಕರು ಸಾಕೊಳ್ಳೋ ಶಕ್ತಿ ಅವಕ್ಕೆ ಇರ್ತದೆ. ಸೊ ನಮಗೆ ಮನೆಗೂ ಕರ್ಕೋಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ನಾನು ನೋಡ್ತಿರೋ ಪ್ರಕಾರ ಒಂದು 3 ತಿಂಗಳು 2 ತಿಂಗಳು ಅಷ್ಟೇ, 3 ತಿಂಗಳು 2 ತಿಂಗಳು ಸಾಕಷ್ಟು ಕೆಪಾಸಿಟಿ ಇರೋ ಹಸುಗಳು ನಾನು ನೋಡ್ತಾ ಇದ್ದೀನಿ. ಈ ಥರ ಆದರೆ ಇವಾಗ ಅದ್ರ ಮಕ್ಳುಗಳನ್ನ ತುಂಬ ಚೆನ್ನಾಗಿ ಹುಡ್ತವೆ ಅಂದ್ಬಿಟ್ಟು ಅದನ್ನು ಬೇರೆ ಹಸುಗಳು ತಂದು ಇವಾಗ 2 ತಿಂಗಳು ಹಾಕಿದಂಗೆ ಅದಕ್ಕೆ ಹಾಲಿಲ್ಲ ಅಂತ ಗೊತ್ತಾದ್ಮೇಲೆ ಒಂದು ಯಾವುದೋ ಜರ್ಸಿ ಹಸು ತೊಗೊಂಬರ್ತಾರೆ. ಹೌದು, ಜರ್ಸಿ ಹಸು ಹುಡಾಕ್ತಾರೆ, ಈ ಕರುನ ಇಲ್ಲ ಓರಿನ ಮಾಡಿ ಹಸುನ ಏನೋ ಮಾಡ್ತಾರೆ. ನೆಕ್ಸ್ಟು ಅದೇ ಬ್ರೀಡ್ ಇನ್ಹೆರಿಟೆನ್ಸ್ ಆಗಿ ನೆಕ್ಸ್ಟ್ ಅದ್ರ ಪೀಳಿಗೆಗಳು ಅದ್ರ ಮಕ್ಳುಗಳಲ್ಲಿ ಹಾಲೇ ಇಲ್ದಂಗೆ ಆದರೆ ಮುಂದೆ ಏನು ಮಾಡ್ತಾರೆ, ಯಾವ ರೀತಿ ಕರುನ ಸಾಕೋದು, ದೊಡ್ಡ ಮಾಡೋದು? ಅದೇ ಆ ಥರದ್ದು ಹಾಲು ಇಲ್ಲದೆ ಇರೋದು, ಹಾಲು ಕ್ಷೀಣ ಆಗೋದು, ಕರುಗೂ ಹಾಲು ಇಲ್ಲದೆ ಇರತಕ್ಕಂಥದ್ದು ವೆರಿ ರೇರ್ ಇದೆ ಆಯ್ತಾ. ಸೊ ಇವಾಗ ಇದರಲ್ಲಿ ನೋಡಿ ಸುಭದ್ರ ಇವಳು ಹಾಲಿದೆ ಆಯ್ತಾ, ಸ್ವಲ್ಪ ಕುಡಿಸ್ಕೊಳ್ಳಿಕ್ಕೆ ಎದ್ರುಕೋತಾಳೆ, ಅವಳದು ಇನ್ನೊಂಥರ ಕ್ಯಾರೆಕ್ಟರ್ ಆಯ್ತಾ. ಇವಾಗ ಈ ಸತಿ ಪರವಾಗಿಲ್ಲ, ಈ ಲ್ಯಾಕ್ಟೇಷನ್ ಅಲ್ಲಿ ಅಥವಾ ತುಂಬಾ ಪ್ರೀತಿ ಪಟ್ಕೊಂಡಿದ್ದಾಳೆ, ಫಸ್ಟ್ ಸ್ವರದಲ್ಲಿ ಕುಡಿಸ್ತಾಳೆ ಆಯ್ತಾ. ಸೊ ಕೆಲವೊಂದು ಹಸುಗಳು ವಿಭಿನ್ನವಾದ ಕ್ಯಾರೆಕ್ಟರ್ನ ಇಟ್ಕೊಂಡಿರ್ತವೆ. ಸೊ ಎಲ್ಲನೂ ನಾವು ಹಾಲಾಗ್ಬಿಡ್ತದೆ, ಎಲ್ಲನೂ ಕರುಗಳಿಗೆ ಬಿಟ್ಟು ನಮ್ಗೆ ಕರ್ಕೋಬೋದು ಅನ್ನೋದೆಲ್ಲ ಸುಳ್ಳು ಅಲ್ವಾ. ನಮ್ಗೆ ಗೊತ್ತಾಗುತ್ತೆ ದನಗಳಲ್ಲಿ ಹಾಲು ಯಾವ ಹಸುಗಳಲ್ಲಿ ಹಾಲಾಗುತ್ತೆ, ಯಾವ ಹಸುಗಳಲ್ಲಿ ಹಾಲಾಗಲ್ಲ ಅಂತ. ಅಂದರೆ ನಾವೇನಪ್ಪ ಅಂದರೆ ಹಾಲಾಗೋ ಹಸುಗಳ ಕರುಗಳನ್ನ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಬ್ರೀಡಿಂಗ್ ಮಾಡ್ಕೊಂಡು. ನಾ ಇವತ್ತು ನಿಮ್ಮ ಮನೆಯಲ್ಲಿ ನಾವು ನೋಡಿದ ಕಣ್ಮಟ್ಟಿಗೆ ಒಳ್ಳೆ ಹಸುಗಳಿದ್ದಾವೆ, ತುಂಬ ಜಾತಿವಂತ ಹಸುಗಳು ಬೇಕು ಅಂತ ಏನು ಹೇಳ್ತಾರೆ ಅದೇ ಥರ ಇದ್ದಾವೆ. ಯಶೋಧ, ಸುಭದ್ರ ಮಕ್ಕಳು ರೋಹಿಣಿ ಎಲ್ಲ ಅದೇ ಥರ ಇದ್ದಾವೆ. ಇವತ್ತೇನಪ್ಪ ಅಂದರೆ ಎಲ್ಲರೂ ಲೈಕ್ ಮಾಡೋದು ಇದೇ ಥರ ಜಾತಿ ಹಸುಗಳನ್ನ. ನೀವು ಯಗ್ನೂರು ತಳಿ ಅಲ್ಲಿ ಕಾಡ್ದನ ಅಂತ ಹೇಳಿದ್ರಿ, ಹಳೆ ದನ ಅಂತ ಅವನು ಕಟ್ಟಿದ್ದೀರಾ. ಇವು ತುಂಬ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿರೋ ಹಸುಗಳು, ತುಂಬ ಜಾತಿವಂತ ಹಸುಗಳು, ಎಲ್ಲರೂ ಕೇಳೋ ಹಸುಗಳನ್ನೂ ಕಟ್ಟಿದ್ದೀರಾ. ಇವತ್ತು ಎಲ್ಲರೂ ಇವನ್ನೇ ಕೇಳ್ತವ್ರೆ, ಆ ಥರ ಹಸುಗಳನ್ನ ಬಿಟ್ಬಿಟ್ಟಿದ್ದಾರೆ. ಇವನ್ನೇ ಬೇಕು ಅಂತಾರೆ. ಇವ್ನು ಬೇಕು ಅಂತ ತೊಗೊಳಕ್ಕೆ ಹೋದಾಗ 2 ಲಕ್ಷ 3 ಲಕ್ಷ 4 ಲಕ್ಷ ಅಂತಾರೆ. ಇಲ್ಲ ಒಂದು ಬೇಡಪ್ಪ ಅಷ್ಟು ದೊಡ್ಡದು ಹಸು ಬೇಡ, ಒಂದು ಕರು ತೊಗೊಳ್ಳೋಣ ಅಂತ ಒಂದು ಜಾತಿಗಂತ ಕರುನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದ್ರೂ ಅವನು 1 ಲಕ್ಷ 2 ಲಕ್ಷ ಅಂತ ಹೇಳ್ತಾರೆ. ಹಂಗಾದ್ರೆ ಇವಾಗ ರೈತನಿಗೆ ಇಷ್ಟ ಆಯಿತು, ರೈತ ಏನೋ ಅನಾನುಕೂಲತೆಗಳಿಂದ ಬಿಟ್ಬಿಟ್ಟಿರ್ತಾನೆ ಕಟ್ಟೋದು, ಅವನ ದುಡ್ಡು ಜಾಸ್ತಿ ಇರಲ್ಲ. ಒಂದು ಕರು ಬೇಕು, ಹಸು ಬೇಕು, ಒಳ್ಳೆ ಜಾತಿವಂತ ಕರು ಅಂತ ತಗೊಬರಕ್ಕೆ ಹೋದಾಗ 2 ಲಕ್ಷ 3 ಲಕ್ಷ ಹೇಳಿದಾಗ ಅವ್ನು ತಗೊಳಂಗೆ ಇಲ್ವಾ ಕರುಗಳನ್ನ? ಆಕ್ಚುಲಿ ಏನಾಗಿದೆ ಅಂದರೆ ನೀವು ಹೇಳಿದ್ರಲ್ಲ 2 ಲಕ್ಷ 4 ಲಕ್ಷ 6 ಲಕ್ಷ ಎಲ್ಲ ಬಿಸ್ನೆಸ್ ಪರ್ಪಸ್ ಆಗೋಗಿದೆ ಈಗ ಆಯ್ತಾ. ಹಸುಗಳು ಸಾಕೋದು ಪೂಜನೀಯ ಸ್ವಭಾವ ಮತ್ತು ಅವತರಕ್ಕಿರ್ತಕ್ಕಂಥ ಅವತರಿಂದ ಆಗ್ತಕ್ಕಂಥ ಅನುಕೂಲತೆಗಳೇನಿದೆ ಮಾನವ ಕುಲಕ್ಕೆ ಮತ್ತು ಪ್ರಕೃತಿಗೆ ಅದನ್ನು ದೂರ ತಳ್ಳಾಕ್ಬಿಟ್ಟಿದ್ದಾರೆ ಈಗ. ಸೊ ಪ್ರಕೃತಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲತೆಗಳು, ಮನುಷ್ಯ ಆರೋಗ್ಯಕ್ಕೆ ಆಗ್ತಕ್ಕಂಥ ಅನುಕೂಲತೆಗಳು, ಮಣ್ಣಿಗೆ ಆಗ್ತಕ್ಕಂಥ ಆರೋಗ್ಯದ ಅನುಕೂಲತೆಗಳನ್ನ ದೂರ ಮಾಡಿ ಇವತ್ತೇನು ಮಾಡಿದ್ದಾರೆ ಅಂದರೆ ಲಕ್ಷಾಂತರ ರು ವ್ಯಾಪಾರ ಹೇಳ್ಕೊಂಡು ಆ ಕರುಗಳನ್ನ ತಗೊಂಡು ಯಾರೋ ಶೋಕಿ ಎತ್ತು ರಿಯಲ್ ಎಸ್ಟೇಟ್ನವರು, ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಕ್ಕಂಥವ್ರನ್ನ ಮಾತ್ರ ಆ ಬೆರಳೆಣಿಕೆ ಅಷ್ಟು ಮಂದಿ ಕಟ್ಟೋ ರೀತಿ ಮಾತ್ರ ಮಾಡ್ಕೊಬಿಟ್ಟಿದ್ದಾರೆ. ಈಗ ನೋಡಿ ನಿಮ್ಗೆ ಉದಾಹರಣೆ, ಒಂದು ಅಲ್ಲಿ ದುಶಾಲ ಒಂದು ಹೆಣ್ಗರು ಹಾಕಿತ್ತು ಆಯ್ತಾ. ಒಬ್ಬ ತಾತ ಅಜ್ಜಿ ಬಂದರು, ತಾತ ಹೊಸದೊಡ್ಡಿ ಇವರು ಮಾಡ್ಕಲ್ಲಿಂದ ಆ ಕಡೆ ಕಾಡ ಹತ್ರ ಇರೋರು, ನಿಮ್ಮ ಮನೆಯಲ್ಲಿ ಒಂದು ಕರು ಸಾಕಬೇಕು ಅಂದ್ಕೊಂಡಿದ್ದೀನಪ್ಪ ಅಂದರು. ಅದು ತುಂಬ ವ್ಯಾಪಾರಿಗಳು ಕೇಳಿದ್ರು ಆ ಹೆಣ್ಕರುನ, ಬೆಲೆ ತುಂಬ ಬೆಲೆಗೆ ಕೇಳಿದ್ರು, ಬಟ್ ನಾನು ಅವ್ರಿಗೆ ಕೊಟ್ಟಿಲ್ಲ. ತುಂಬ ಜಾತಿನೇ ಇತ್ತು ಕರು, ಅದನ್ನ ಎತ್ತಿ ಆ ತಾತಪ್ಪ ಅವ್ರ ಕೈ ಕೊಟ್ಟೆ. ಅತಿ ಮಧ್ಯಮ ದರದಲ್ಲೇ ಕೈಗೆ ಎಟಕಬೇಕು ಅಂಥ ದರದಲ್ಲಿ ಅವ್ರಿಗೆ ಆ ಹೆಣ್ಣು ಕರುನ ಕೊಟ್ಟೆ. ಸೊ ಹೀಗೆ ನಾವೇನು ಯೋಚನೆ ಮಾಡಬೇಕು ಅಂತಂದರೆ, ಯಾರಾದರೂ ಪ್ರೀತಿಪಟ್ಟು ಬರ್ದು ಸಾಕ್ತೀನಿ ಅನ್ನೋರಿಗೆ ನಮ್ಮ ಕೈಲಿ ಕೊಡೋವಂಥ ಯೋಚನೆ ಇದ್ದಾಗ ಮಧ್ಯಮ ದರದಲ್ಲಿ ಕೊಟ್ಟರೆ ತಪ್ಪೇನಿಲ್ಲ ಆಯಿತಾ. ಈಗ ಇದರಿಂದನೇ ನಾನು ಎಲ್ಲ ಬದುಕನ್ನ ಕಟ್ಕೊಬಿಡ್ತೀನಿ, ನಾನು ಇದನ್ನ ಬಿಸ್ನೆಸ್ ಮಾಡಿ ನಾನು ಜೀವನ ಲೀಡ್ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದು ತುಂಬ ಮೂರ್ಖತನದ್ದು ಮಾತಾಗ್ಬಿಡ್ತದೆ. ಸೊ ಅವು ನಮಗೆ ಗೊತ್ತಿಲ್ಲದಂಗೆ ಲಾಭಗಳನ್ನ ಕೊಡ್ತಿರ್ತವೆ ಕೆಲವು ರೈತರುಗಳಿಗೆ. ಸೊ ಅದು ಅವಾಗ ಹಿಂದಿನ ಕಾಲದಿಂದನೂ ಆಗಿದೆ, ಇವಾಗೂ ಕೂಡ ಆಗುತ್ತದು. ಬಟ್ ಇದೇನಾಗಿದೆ ಅಂತಂದರೆ ಎಲ್ಲ ಬಿಸ್ನೆಸ್ ಪರ್ಪಸ್ ಥರ ಮಾಡ್ಕೊಬಿಟ್ಟಿದ್ದಾರೆ. ಈಗ ಯಾವುದೋ ಒಂದು ಉದ್ದಪ್ಪನ ಇರೋ ಹಸುಗಳು ತಗೊಬಿಟ್ಟು ಉದ್ದಪ್ಪನ ಕರು ಹಾಕ್ಸ್ಬಿಟ್ಟು ಅದನ್ನ 5 ಲಕ್ಷಕ್ಕೆ ಮಾರ್ಬಿಡ್ಬೇಕು ಅನ್ನೋದೇ ಆಗ್ಬಿಟ್ಟಿದೆ. ಅದರಿಂದ ಏನಾಗ್ತಿದೆ, ನಾಟಿ ಹಸುಗಳ ಸಂಖ್ಯೆ ಕ್ಷೀಣ ಆಗ್ತಿದೆ. ಅವಾಗ ಅದೇನು ಮಾಡ್ತಾರೆ ಗೊತ್ತಾ, ಚಿಕ್ಕ ರಾಸುಗಳನ್ನ ಕಡೆಗಣಿಸ್ತಾರೆ, ಚಿಕ್ಕ ರೂಪದ ದನಗಳನ್ನ ಕಡೆಗಣಿಸ್ತಾರೆ. ಆವಾಗ ಏನಾಗ್ತಿದೆ, ಇವಾಗ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ, ದೊಡ್ಡವಲ್ಲ ದೊಡ್ಡ ಕರ ಆಗ್ತವೆ, ಚಿಕ್ಕವಲ್ಲ ಚೆನ್ನಾಗಿ ಹಾಕಲೋ, ಆಮೇಲೆ ಈ ಬಡ್ಕಲದನೆಲ್ಲ ಚೆನ್ನಾಗಿ ಕರ ಹಾಕಲೋ, ಈ ಕಾಡು ಹಸುಗಳೆಲ್ಲ ಚೆನ್ನಾಗಿ ಕರ ಹಾಕಲು ಅಂದ್ಬಿಟ್ಟು ಅವನ್ನೆಲ್ಲ ಕಡೆಗಣಿಸ್ಬಿಟ್ರು. ಆ್ಯಕ್ಚುಲಿ ಇವಾಗ ತುಂಬ ಜನ ಕಸಾಯಿಖಾನೆಗೆ ಹೋಗಿರೋ ಹಸುಗಳು ತುಂಬ ಉತ್ತಮವಾದ ಕರುಗಳು ಕೊಡುವಂಥವು ಆಗಿದ್ವು, ಅವನ್ನೆಲ್ಲ ಕಡೆಗಣಿಸ್ಬಿಟ್ರು. ಈ ದೊಡ್ಡ ದೊಡ್ಡ ಹಸುಗಳೆಲ್ಲ ಒಳ್ಳೊಳ್ಳೆ ಉತ್ತಮ ಕರು ಆಗ್ತಾರೆ ಅಂತ ಮಡಿಕೊಂಡ್ವು, ಬಟ್ ಅದ್ರಲ್ಲಿ ಅಂತ ಹೈ ರಿಸಲ್ಟ್ ಏನು ಕಾಣಿಸ್ತಿಲ್ಲ ಜನಗಳಿಗೆ. ಸೊ ಆ್ಯಕ್ಚುಲಿ ಬಡುಕಲಾಗಿರ್ತಕ್ಕಂಥವು, ಕಾಡಲ್ಲಿ ನೈಸರ್ಗಿಕವಾಗಿ ಮೇಯ್ದಿರ್ತಕ್ಕಂಥ ಹಸುಗಳು, ಕಾಡು ಹಸುಗಳಲ್ಲೂ ಕೂಡ ಉತ್ತಮ ಓರಿ ಕೊಡಿಸಿದಾಗ ಉತ್ತಮ ಕರುಗಳು ಹುಟ್ಟಿರ್ತಕ್ಕಂಥ ನಿದರ್ಶನಗಳು ನಾನು ಕಂಡಿದ್ದೀನಿ, ಕಣ್ಣಾರೆ ಕಂಡಿದ್ದೀನಿ ಆಯಿತಾ. ಸೊ ಕೆಲವರು ನೋಡಿದ್ದಾರೆ ಅದನ್ನು ಕೂಡ. ಸೊ ಆ ಥರ ಇಟ್ಕೊಂಡಿದ್ದಾಗ ನಾವು ಉದ್ದಪ್ಪನ ಹಸುಗಳೇ ಬೇಕು ಅಂತ ಏನೇನಿಲ್ಲ. ಸೊ ಅದು ಕೂಡ ಕಟ್ಕೋಬೇಕು, ಇದನ್ನು ಕೂಡ ಕಟ್ಕೋಬೇಕು, ಶೋಕಿಗಷ್ಟೇ. ಕೆಲವೊಂದು ಈಗ ನೋಡಿ ಬನ್ನೂರು ಕಡೆ ಅಥವಾ ಮೈಸೂರು ಕಡೆ, ಮೈಸೂರು ಪ್ರಾಂತ್ಯದಲ್ಲಿ ಶ್ರೀರಂಗಪಟ್ಟಣ ಪ್ರಾಂತ್ಯಗಳಲ್ಲಿ ಏನಾಗ್ತಿದೆ ಅಂತಂದರೆ, ಓಲ್ಡ್ ಮೈಸೂರು ರೀಸನಲ್ಲಿ
ಉದ್ದಪ್ಪನ ಹಸುಗಳನ್ನ ಶೋಕಿ ಕಳ್ಕೊಂಡಿರ್ತಾರೆ, ಓರಿನೂ ಕೊಡ್ಸಲ್ಲ, ಕರುನೂ ಹಾಕ್ಸಲ್ಲ, ಕಡೆವರೆಗೂ ಅವನ್ನ ಸಾಯಿಸಿ ಅಲ್ಲೇ ಮಣ್ಣು ಮಾಡ್ಬಿಡ್ತಾರೆ. ಅಲ್ಲಿ ಕರುಗಳು ಓರಿ ಕೊಡ್ಸಿದ್ರೆ ಕರುಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ, ಹಸುಗಳ ಸಂಖ್ಯೆ ಹೆಚ್ಚಳ ಆಗುತ್ತೆ. ಸೊ ಈ ಉದ್ದಪ್ಪನ ಅನ್ನೋದು ಈ ವ್ಯಾಪಾರಿಗಳು ದಲ್ಲಾಳಿಗಳು ಮಾಡ್ಕೊಂಡಿರೋದು ಅಷ್ಟೇ ಅಂತ ನಾನು ಹೇಳ್ತೀನಿ. ಸೊ ಅಳತೆ ಇರುವು ಚಿಕ್ಕ ರಾಸುಗಳು ಕೂಡ ಅವನು ನಾಟಿ ಹಸುಗಳೇ. ಸೊ ಅದರಲ್ಲಿರೋ ಜೀರ್ಣ ವ್ಯವಸ್ಥೆ ಇದರಲ್ಲಿರೋ ಜೀರ್ಣ ವ್ಯವಸ್ಥೆ ಎರಡೂ ಒಂದೇನೆ. ಅವು ಸಗಣಿನೇ ಕೊಡೋದು, ಇವು ಸಗಣಿ ಗಂಜನೇ ಕೊಡೋದು, ಎರಡೂ ಒಂದೇನೆ ಆಯಿತಾ. ಸೊ ವ್ಯಾಪಾರದ ಅನ್ವಯ ಎಲ್ಲ ಹೊಸ್ತ ಕಟ್ಟೋರು ಉದ್ದಪ್ಪನ ಅಂತ ಹಿಡ್ಕೊಬಿಟ್ಟವ್ರೆ. ಅವ್ರಿಗೆ ಅರ್ಥ ಆಗ್ತಿಲ್ಲ. ಕೆಲವರು ಅರ್ಥ ಮಾಡ್ಕೊಳ್ಳುವಂಥ ನಿದರ್ಶನಗಳಿದ್ದಾವೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ರು. ದಪ್ಪ ಮೂಳೆ ಉದ್ದ ಬೀಸು ಅಂತ ಹೇಳ್ತಾರೆ. ಅದನ್ನೇನೋ ನನಗೇನೋ ಅದು ಸರಿ ಕಾಣಿಸ್ತಿಲ್ಲ ನನಗೆ. ಚಿಕ್ಕ ರಾಸುಗಳಾದ್ರೂ ಚೊಕ್ಕವಾಗಿರೋವನ್ನ ಉತ್ತಮ ಜಾತಿಯಲ್ಲಿರ್ತಕ್ಕಂಥ ಹಿಡ್ಕೊಂಡು ಸಾಕಿದ್ರು ಉತ್ತಮ ಕರುಗಳನ್ನ ಕೊಡ್ತೇವೆ ಅನ್ನೋದಕ್ಕೆ ನೀವು ನೋಡ್ತಾ ಇರೋದು ಸಾಕ್ಷಿ. ಈಗ ಸುಭದ್ರ ನೋಡಿ ಅಳತೆಯಾಗಿದ್ದಾಳೆ, ಚಿಕ್ಕದಾಗಿದ್ದು ಚೊಕ್ಕವಾಗಿದ್ದಾಳೆ. ನೀವೇ ನೋಡಿ 2 ಹೆಣ್ಣು ಕರುಗಳು ಉತ್ತಮ ಕೊಟ್ಟಿದ್ದಾಳೆ. ಸೊ ಈಗ ಇದನ್ನ ನಾನು ಉದ್ದಪ್ಪನ ದಪ್ಪು ಮುಳೆದನ ರಾಸು ಅಂತ ನಾನು ಯಾವತ್ತೂ ಗಮನಿಸ್ಲಿಲ್ಲ. ಚಿಕ್ಕ ರಾಸುನೇ ಇಟ್ಕೊಂಡಿದ್ದೀನಿ, ಚಿಕ್ಕ ರಾಸುನೇ ಕರುಗಳನ್ನ ಆಗ್ತವೆ. ರೈತರಿಗೆ ಇವಾಗ ಇನ್ನೊಬ್ಬ ರೈತ ತುಂಬ ಸಾಕೋಕೆ ತುಂಬ ಉತ್ಸಾಹದಿಂದ ಇರ್ತಾನೆ, ಆಸೆಯಿಂದ ಇರ್ತಾನೆ. ಸೊ ಅಂಥವ್ರಿಗೆ ಹಸುಗಳನ್ನ ಕೊಡಬೇಕು. ಮಧ್ಯದಲ್ಲಿ ಅವ್ರ ಕೈಗೆ ಎಟಕಬೇಕು. ಪಾಪ ಆ ರೈತನಿಗೆ ಕೈಗೆ ಎಟಕಬೇಕು. ಇವಾಗ ಏನಾಗಿದೆ ಗೊತ್ತಾ, ಯಾರು ರೈತರು ಸಾಕ್ತಿಲ್ಲ, ಎಲ್ಲ ಬರೀ ರಿಯಲ್ ಎಸ್ಟೇಟ್ ಫೈನಾನ್ಷಿಯಲ್ ಸ್ಟೇಬಲ್ ಆಗಿರೋರು ಅವರೇ ಸಾಕ್ತಿದ್ದಾರೆ. ಸೊ ರೈತರುಗಳು ಯಾಕೆ ಬಿಟ್ಬಿಟ್ಟಿದ್ದಾರೆ ಅಂದರೆ ಈಗ ಉಳುಮೆ ಇಲ್ವಲ್ಲ, ಉಳುಮೆಗೆ ಬೇಕಾಗಿರ್ತಕ್ಕಂಥದ್ದು ಕೃಷಿ ಪರಿಕರಗಳನ್ನ ಇಟ್ಕೊಂಡಿಲ್ವಲ್ಲ, ಅದಕ್ಕೆ ಅವರು ರೈತರನ್ನು ಕೂಡ ಕಡೆಗಣಿಸ್ಬಿಟ್ಟಿದ್ದಾರೆ ಈಗ. ಸೊ ಅದರಲ್ಲಿ ಲೆಕ್ಕಾಚಾರದಲ್ಲಿ ರೈತರದ್ದು ಸ್ವಲ್ಪ ತಪ್ಪಿದೆ ಇದರಲ್ಲಿ. ಈಗ ಯಾರೋ ಕೆಲವರು 100 ಭಾಗದಲ್ಲಿ ಒಂದು 5-10 ಭಾಗ ಆ ಥರ ಯೋಚನೆ ಮಾಡ್ಬೋದು ರೈತರುಗಳು. ಎಲ್ಲರೂ ಯೋಚನೆ ಮಾಡ್ತಾ ಇಲ್ಲ ಆ ಥರ. ಇವಾಗ ಸುಳಿರೋದು ಕಟಲ ಅಂತ ಹೇಳ್ತಾರೆ ಕೆಲವರು. ನಾನು ನೋಡಿರೋ ಪ್ರಕಾರ ಸುಳಿರೋ ಹಸುಗಳಿದಾವಲ್ಲ, ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಅನ್ಕೊಂತೀನಿ. ಯಾಕೆಂದರೆ ಇವತ್ತು ಕೆಲವು ಜನ ನಾನು ನೋಡಿದ್ದೀನಿ, ಸುಳಿದ್ರೂ ಅದನ್ನ ಕೇರ್ ಮಾಡ್ತಿಲ್ಲ. ಒಳ್ಳೆ ಜಾತಿವಂತ ಕಟ್ಸಾಗಿದ್ರೆ ಸುಳಿದ್ರು ಪರವಾಗಿಲ್ಲ, ತಗೊಬಂದು ಕಟ್ಟು ಕರು ಹಾಕ್ಸಿದ್ದಾರೆ. ಒಳ್ಳೆ ಕರುಗಳು ಕೊಟ್ಟಿದ್ದಾವೆ. ಇದೊಂದು ಜನಗಳು ತಿಳ್ಕೊಬೇಕು. ಸುಳಿದ್ರೂ ಇಷ್ಟಪಟ್ಟು ಏನೋ ತಗೊಬಂದು ಸಾಕಿದ್ರು ಅವೇನು ಸುಳಿ ಕರು ಹಾಕಲ್ಲ. ಏನು ತೊಂದರೆ ಇಲ್ಲ. ಕಟ್ರಿ ರೈತರು. ಸುಳಿದ ಹಸನು ಮಾರಕ್ಕೆ ಹೋಗ್ಬೇಡಿ, ಕಸಾಯಿಖಾನೆ ಕೊಡಿಸ್ಬೇಡಿ, ಅದನ್ನು ಉಳಿಸ್ರಿ, ಡಬಲ್ ಮಾಡಿ ಅಂತ ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸುಳಿ ಇರೋವು ಅಂತ ಹೇಳ್ತಿದಾರಲ್ವಾ, ನೋಡಿ ಆಕ್ಚುಲಿ ಈಗ ಸುಳಿ ಅನ್ನೋದು ದಲ್ಲಾಳಿಗಳು ಮಾಡ್ಕೊಂಡಿರೋದು. ಹಸುಗಳ ರೇಟನ್ನು ಕಮ್ಮಿ ಮಾಡಕ್ಕೆ ಮಾಡ್ಕೊಂಡಿರೋದು. ಎಲ್ಲೂ ಕೂಡ ನಾನು ಆವಾಗಲೇ ಹೇಳಿದೆ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ. ಎಲ್ಲರೂ ಆಗಿದತ್ತ ಯಾವ್ದಾದ್ರು ಉಲ್ಲೇಖನಗಳಲ್ಲಿ ಇದೆಯಾ? ಏನಿಲ್ಲ. ಈಗ ನನ್ನ ಪಾರಮತಿರರು ದುಶಾಲ ಮಗಳು ಹೊಸದೊಡ್ಡಿ ಕೊಟ್ಟೆ ಅಂತ ಹೇಳಿದ್ರಲ್ಲ, ದುಶಾಲ ಬಂದು ಪಾತಾಳ ಸುಳಿ ಆಯ್ತಾ. ಅದು ಕರು ಹಾಕಿತ್ತು, ಸುಳಿ ಇರಲಿಲ್ಲ ಅದಕ್ಕೆ. ಈಗ ಉತ್ತಮ ಕರುಗಳನ್ನೇ ಕೊಟ್ಟಿತ್ತದು ಆಯ್ತಾ. ಅವತ್ತದು ಕಸಾಯಿಖಾನೆಗೆ ರವಾಲಿಸಲ್ಪಡತಕ್ಕಂಥ ಕಡಸಾಗಿತ್ತು. ಈ ಪರಾಗಿತ್ತು, ಇದು ಉಳುಕಿ ಇವಳು ರಾಧೆಗಿಂತ ಇನ್ನು ಚಿಕ್ಕದು ಇಷ್ಟಿತ್ತು ಆಯ್ತಾ. ಕಸಾಯಿಖಾನೆಯವ್ರಿಗೆ 9,000 ಕೇಳಿದ್ರಂತೆ. ನಾನು ಇನ್ನೂ 3,000 ಜಾಸ್ತಿ ಕೊಟ್ಟು ಆ ಕರುನ ಹಿಡ್ಕೊಂಡ್ಬಂದು ಸಾಕ್ತೆ ಅಲ್ಲಿ ಆಯ್ತಾ. ಸೊ ಇವತ್ತು ಹೆಣ್ಣುಗರು ಹಾಕಿದ್ಲು ತುಂಬ. ಅದು ಹೆಣ್ಣುಗರು ನಾನು 3-4 ವರ್ಷ ಕಷ್ಟಪಟ್ಟು ಅದಕ್ಕೆ ಒಂದು ಕರು ಹಾಕ್ಸ್ಕೊಂಡೆ ಆಯ್ತಾ. ತುಂಬ ಕಷ್ಟಪಟ್ಟು ಸಾಕ್ತೆ. ಈಗ ಸುಳಿ ಇರೋದು ಸುಳಿ ಹಾಕ್ಲಿಲ್ಲ ಅದು ಆಯ್ತಾ. ಸೊ ಹಂಗೆ ಸುಳಿ ಅನ್ನೋದು ಸೃಷ್ಟಿ ಮಾಡಿರೋಂಥದ್ದು. ಇವಾಗ ಹಸುಗೆ ಒಂದು ಸುಳಿ ಉಟ್ಬಿಟ್ರೆ ಅದು ಕ್ರಿಯೇಚರು ಆಯ್ತಾ. ಕ್ರಿಯೇಚರ್ ಈ ಸರ್ಟಿ ಬೆಸ್ಟ್ ಅಂತ ಹೇಳ್ತಾರೆ ಅಲ್ವಾ. ಅದು ಏನು ಕೊಡಬೇಕು ಅದು ಕೊಟ್ಟಿರುತ್ತೆ. ಈಗ ಸುಳಿ ಇದ್ಬಿಟ್ರೆ ತಪ್ಪು ಅಂತ ಕನ್ಸಿಡರ್ ಮಾಡೋದಲ್ಲ. ಈಗ ನಾನು ಸುಳಿ ಇರುವೂ ಇದ್ದಾವೆ, ನನ್ನ ಹತ್ರ ಸುಳಿ ಇಲ್ಲದಿರುವೂ ಇದ್ದಾವೆ. ಸೊ ಸುಳಿ ಇದ್ಬಿಟ್ರೆ ನನಗೇನು ಆರೋಗ್ಯವಿದ್ದೀನೋ ಏನಾರು ಆಗಿರುತ್ತೆ, ನನಗೆ ಏನೂ ಆಗಿಲ್ಲ. ನಾನು ಸುಳಿ ಇರೋ ಇಟ್ಕೊಂಡಿದ್ದೀನಿ. ಅದು ತಪ್ಪು ಮಾಹಿತಿ. ಸುಳಿ ಅದೇನೋ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿ ಬಂದ ನಾಗ್ಬಿಡಕ ಅದು ಯಾವುದೋ ಪಾತಾಳ ಕೀಲ್ ಸುಳಿ ಏನೇನು ಹೇಳ್ತಾರಲ್ವಾ, ಅದನ್ನು ಇದುವರೆಗೂ ನಾನು ನಂಬಲೂ ಇಲ್ಲ. ನೋಡ್ತೀನಿ ಅಷ್ಟೇ, ನಂಬಲೂ ಇಲ್ಲ. ಎಲ್ಲ ಹೇಳ್ತಿರ್ತಾರಲ್ವಾ ಈ ಸುಳಿ ಇದೆ ಆ ಸುಳಿ ಇದೆ ಅಂತ. ನನಗೆ ಇಷ್ಟ ಆಯಿತು ಅಂದರೆ ಯಾವ ಸುಳಿನಾರ ಇರಲಿ, ಎಷ್ಟಾರ ಸುಳಿ ಇರಲಿ ಇಟ್ಕೊಂಡು ಕಟ್ಕೋತೀನಿ. ಅದು ಸತ್ಯನೇ, ಅದ್ರಲ್ಲಿ ತಪ್ಪೇನಿಲ್ಲ, ಅದು ತೊಂದರೆನೂ ಏನೂ ಇಲ್ಲ. ಸುಳಿ ಅಂದ್ಬಿಟ್ಟು ರಾಸನ್ನ ತೊಗೊಂಡೋಗಿ ಕಸಾಯಿಖಾನೆಗೆ ರವಾನೆ ಮಾಡಿಬಿಡಿ ದಯವಿಟ್ಟು. ಸರಿ ಅಣ್ಣ, ಇವಾಗ ನಿಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ವೀಕ್ಷಕರು ಕೆಲವರು ಕೇಳ್ತಾರೆ, ಚೇತನ್ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು ಅಡ್ರೆಸ್ಸು ತಿಳಿಸ್ಕೊಡಿ ಅಂತ. ಹಾಗೆ ತಮ್ಮದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮತ್ತು ಅಡ್ರೆಸ್ಸು ಕೊಡಾಗಿದ್ರೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲ ನೋಡಿ, ನಾವು ವ್ಯಾಪಾರ ಏನು ಮಾಡ್ತಿಲ್ಲ ಅಲ್ವಾ. ಸೊ ಆಸಕ್ತಿದಾರರು ಕೆಲವರು ನೋಡಿದ್ದಾರೆ. ಆನೆಸ್ಟಾಗಿ ನಾವು ಪ್ರೀತಿಪಟ್ಟು ಸಾಕ್ತಿದ್ದೀವಿ ಆಯಿತಾ. ಕೆಲವ್ರಿಗೆ ನಾವು ರಾಸುಗಳನ್ನ ಬಂದು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಇರತಕ್ಕಂಥ ಕಡಿಮೆ ರಾಸುಗಳಿದ್ದಾವೆ. ಸೊ ನಾವು ಇದರಲ್ಲೇ ಡಬ್ಲಿಂಗ್ ಮಾಡ್ಕೋಬೇಕು. ಮುಂದಿನ ದಿನ ಎಕ್ಸಸ್ ಆದಾಗ ಬೇಕಾದರೆ ಅಲ್ಲಿ ಅಡ್ರೆಸ್ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಇಷ್ಟಪಟ್ಟವರು, ಇಲ್ಲ ಇವಾಗ ನೀವು ಶೇರ್ ಮಾಡ್ಕೊಂಡಿರೋಂಥ ಇನ್ಫಾರ್ಮೇಷನ್ಗಳಿಂದ ನಿಮ್ಮನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಯಾರು ಕೇಳ್ಕೊಂಬಂದರೆ ಅವರಿಗೆ ತಮ್ಮ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡಿ. ವ್ಯಾಪಾರಕ್ಕಂತೂ ನೀವು ಹೇಳಿದಿರ, ಈ ರೀತಿ ನಿಮ್ಮ ನೋಡಬೇಕು, ಮಾತಾಡಿಸ್ಬೇಕು, ನಿಮ್ಮ ಬಾಯಲ್ಲಿ 2 ಮಾತು ಕೇಳಬೇಕು ಅಂತ ಯಾರು ಇಷ್ಟಪಟ್ಟು ಬಂದರೆ ಅವರಿಗೆ ಕಾಂಟ್ಯಾಕ್ಟ್. ನಂದು ಹುಣಸನ ಕೋಡಿಹಳ್ಳಿ ವಿಲೇಜು, ಹುಣಸನಹಳ್ಳಿ ಪೋಸ್ಟು, ಕನಕಪುರ ತಾಲೂಕು, ಬೆಂಗಳೂರು ಸೌತ್ ಡಿಸ್ಟಿಕ್ಕು. ಕಾಂಟ್ಯಾಕ್ಟ್ ಬಂದು 8197115650. ಅಣ್ಣ, ತಮ್ಮ ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ತಿಳಿಸ್ಕೊಡಿ.
ನಂದು ಎಜುಕೇಷನ್ನು BE MTech ಕಂಪ್ಯೂಟರ್ ಸೈನ್ಸು. ಇಲ್ಲಿ BMS ಬಸವನಗುಡಿ ಇದೆಯಲ್ಲ ಅಲ್ಲಿ MTech ಮಾಡಿಕೊಂಡೆ. ಸ್ವಲ್ಪ ದಿನಗಳ ಕಾಲ IT ವರ್ಕಲ್ಲಿ IT ವರ್ಕ್ ಮಾಡಿದೆ. ಇನ್ಫೋಸಿಸ್ಸು ಟೆಕ್ನಾಲಜೀಸಲ್ಲಿ ಕೆಲಸ. ಸೊ ನನಗೆ ಈ ನಾಟಿ ಹಸುಗಳು, ವ್ಯವಸಾಯ, ಕಾಡು ಮರಗಳು, ಪ್ರಕೃತಿ ಸೇವೆ ಆಸೆ ಇತ್ತು ಮೊದಲಿಂದನೂ ಕೂಡ. ಸೊ ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದೀನಿ. ನನಗೆ ಇದು ಅಲ್ಲಿಗಿಂತ ಹೆಚ್ಚಿನದಾಗಿ ಇಲ್ಲಿ ಹೆಚ್ಚಿನ ಸಂತೋಷ, ನೆಮ್ಮದಿ ಇದೆ. ಬಟ್ ಫೈನಾನ್ಸು ನೋಡಿದಾಗ ಕ್ರೈಸಿಸ್ ಆಗುತ್ತೆ, ಒಪ್ಕೋತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ನಾವು ರೆಡಿ ಮಾಡಿಕೊಂಡು ಈ ಯೋಚನೆಗೆ ಬರಬೇಕು. IT ವರ್ಕ್ಗಿಂತ ಇದು ತುಂಬ ನನಗೆ ಮಾನಸಿಕ ನೆಮ್ಮದಿ ಕೊಟ್ಟಿದೆ. ಸೊ ಅದಕ್ಕಿಂತ ಇದು ತುಂಬ ಮಾನಸಿಕ ನೆಮ್ಮದಿ ಕೊಟ್ಟಿದೆ. ನಮ್ಮ ಗೋಶಾಲೆನ ಗೋಕುಲ್ ಗೋಶಾಲೆ ಅಂತ ಹೆಸರಿಟ್ಕೊಂಡಿದ್ದೀನಿ ಅಲ್ಲಿ. ಸೊ ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೇ ಇದ್ರೂ ಡಾಕ್ಟರ್ ಚಿತ್ರಾ ಅವರು IIT ಡೆಲ್ಲಿ, ಡಾಕ್ಟರ್ ಪ್ರಶಾಂತ್ ಅವರು IIT ಮದ್ರಾಸ್, ಅವರು ಕ್ಯಾಲಿಫೋರ್ನಿಯಾ, ಅವರು PhD ಹೋಲ್ಡರ್ಸೆ. ಅವರು ಕೂಡ ಕಾಡು ಮರಗಳನ್ನ ಬೆಳೆಸ್ಕೊಂಡು ಒಂದು ಪ್ರಕೃತಿಗೆ ಹಲವಾರು ಸೇವೆಗಳನ್ನ ಮಾಡ್ತಿದ್ದಾರೆ. ಅದು ಬಿಟ್ಟರೆ IISc ಶ್ರೀಧರ್ ಸರ್ ಅಂತ ಹೇಳ್ಬಿಟ್ಟು ಬ್ರಾಡ್ ಕಮಲ್ ಕೆಲಸ ಮಾಡ್ತಾರೆ. ಸೊ ಅವರು ಮತ್ತು ಯತೀಶ್ ಮತ್ತು ಗೀತಾ ಅಂದ್ಬಿಟ್ಟು ತುಮಕೂರವರು, ಈ ಅಶೋಕ್ ಸರ್ ಮತ್ತು ಚೆನ್ನೈಯವರು, ಇದು ತುಂಬ ಹೃದಯದಿಂದ ಡಾಕ್ಟರ್ ದರ್ಶನ್ ಅವ್ರ ಕೊಡುಗೆ ನಮಗೆ ಅಮೂಲ್ಯವಾಗಿದೆ. ಸೊ ಇವರೆಲ್ಲರೂ ನಮ್ಮ ಗೋಶಾಲೆನ ಕಂಡು ಕಾಣದೇ ಇರೋ ರೀತಿಯಲ್ಲಿ ತುಂಬ ಸಪೋರ್ಟಾಗಿ ನನಗೆ ಆಧಾರವಾಗಿದ್ದಾರೆ. ಸೊ ಅವರುಗಳು ನನಗೆ ಬಲವಾಗಿ ನಿಂತಿದ್ದಾರೆ. ಸೊ ಅವ್ರ ಬಲ ಮತ್ತು ನನ್ನ ಆಸಕ್ತಿ ಎರಡೂ ಸೇರಿ ನನ್ನ ಗೋಶಾಲೆನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ರಾಸುಗಳ ಒಂದು ಮೇಂಟೆನೆನ್ಸ್ ಆಗಲಿ, ಒಂದು ಅವ್ರ ಪ್ರೀತಿ ಆಗಲಿ, ಮುತುವರ್ಜಿ ಆಗಲಿ, ಕಾಳಜಿ ಆಗಲಿ, ಸೊ ಅವರೂ ಕೂಡ ಸೇರಿ ನನ್ನ ಜೊತೆ ಶಕ್ತವಾಗಿ ನಿಂತಿರೋದ್ರಿಂದ ಸುಮಾರು 8-9 ವರ್ಷಗಳಿಂದ ಇದನ್ನು ಮಾಡ್ಕೋತಾ ಬಂದಿದ್ದೀನಿ. ನಮಗೂ ತುಂಬ ಖುಷಿ ಆಗುತ್ತೆ. ಇವಾಗ ನಾವು ನೋಡ್ಕೊಂಬಂದಿರೋದೆಲ್ಲ ನೋಡ್ಕೊಂಬಂದ್ರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ನಿಮ್ಮನ್ನು ನೋಡಿದರೆ ನಿಮ್ಮದೊಂದು ಓಪನ್ ಹಾರ್ಟ್, ಅಂದರೆ ಮನಸ್ಸು, ಓಪನ್ ಮನಸ್ಸು ನಿಮ್ಮದು. ಬೇರೆ ಏನು ಬಿಸ್ನೆಸ್ ಪರ್ಪಸ್ ಇಲ್ಲ. ಈ ಹಳ್ಳಿಕಾರರಾಗಲಿ ನಮ್ಮ ನಾಟಿ ಹಸುನಾಗಲಿ ಉಳಿಸ್ಬೇಕು ಅಂತ ನಿಮ್ಮದೊಂದು ಪ್ರಯತ್ನ. ಇದೇ ರೀತಿ ನೀವು ಹಳ್ಳಿಕಾರನ ಬೆಳೆಸಿ ಯಾರು ಮಾರ್ಗದರ್ಶನ ಕೇಳ್ಕೊಂಬಂದರೆ ಅವ್ರಿಗೆ ತಮ್ಮ ಮಾಹಿತಿ ತಿಳಿಸ್ಕೊಡಿ, ತಮ್ಮ ಅನುಭವಗಳನ್ನ. ಇದೇ ರೀತಿ ಉಳಿಸಿ ಬೆಳೆಸಿ ಹಳ್ಳಿಕಾರನ. ಧನ್ಯವಾದಗಳು. ಖಂಡಿತ ಥ್ಯಾಂಕ್ ಯು.